ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಮ್ಮ ಕಾಲೇಜ್ನಲ್ಲಿ ಕುಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನ್ ಇತ್ತು. ಸೊ ಮಾರ್ನಿಂಗ್ ಲೇಟ್ ಆಗಿಬಿಟ್ಟಿತ್ತು ಹೊರಡುವಾಗ, ಅದರಲ್ಲೂ ಅರ್ಧದಲ್ಲೇ ಮಳೆ ಸಿಕ್ಬಿಡ್ತು. ಹಾಗಾಗಿ ರೇನ್ಕೋಟ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಕಾಲೇಜ್ ರೀಚ್ ಆದ್ವಿ. ಬಟ್ ಕಾಲೇಜ್ ರೀಚ್ ಆಗಿದ್ದಷ್ಟೇ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ನಾವು ಹೋದದ್ದು ಲೇಟ್ ಆಗಿತ್ತು. ಎಲ್ಲರೂ ಕೂಡ ಇನ್ನೊಂದು ಪ್ರೋಗ್ರಾಮಿಗೆ ಅಟೆಂಡ್ ಆಗಿದ್ದರು. ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಐಟಮ್ಸ್ಗಳೆಲ್ಲ ಸರಿ ಉಂಟಾ ಏನು ಅಂತ ಚೆಕ್ ಮಾಡ್ಕೊಂಡ್ವಿ. ನಂತರ ಐಟಮ್ಸ್ಗಳನ್ನೆಲ್ಲ ಒಮ್ಮೆ ತೆಗೆದಿಟ್ಕೊಂಡ್ಬಿಟ್ವಿ. ಎಲ್ಲ ಐಟಮ್ಗಳನ್ನು ತೆಗೆದಿಟ್ಟು ಚೆಕ್ ಮಾಡ್ಕೊಂಡ್ವಿ. ನಂತರ ಪ್ರತಿಯೊಬ್ಬರು ಕೂಡ ಕೆಲವೊಂದು ಕೆಲಸಗಳನ್ನು ವಹಿಸ್ಕೊಂಡ್ರು, ಹೆಲ್ಪ್ ಮಾಡೋದಾಗಲಿ ಇಲ್ಲ ಚಾಪ್ ಮಾಡೋದಾಗಲಿ ಈ ಥರದಲ್ಲಿ. ಸೊ ನಂತರ 11:30 ಅನ್ನುವಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಪ್ರತಿಯೊಬ್ಬರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರು. ಸೊ ನೋಡ್ಬೋದು ನೀವು, ನಾನಂತೂ ವಿಡಿಯೋ ಮಾಡಿಕೊಂಡು ಎಲ್ಲರ ಜೊತೆನೂ ಗಮ್ಮತ್ತು ಮಾಡ್ಕೊಂಡು ಇದ್ಬಿಟ್ಟಿದ್ದೆ. ಬನ್ನಿ ಇವರೆಲ್ಲ ಏನು ಕೆಲಸ ಮಾಡ್ತಿದ್ದಾರೆ ಏನು ಅಂತ ಹೇಳಿ ಹಾಗೆ ಅವ್ರ ಹತ್ರ ಕೇಳಿಕೊಂಡು ಹಾಗೆ ಒಂದು ಸ್ವಲ್ಪ ಗಮ್ಮತ್ತು ಮಾಡ್ಕೊತಾ ಬನ್ನಿ. ಗೈಸ್, ಈ ವಿಡಿಯೋ ನೋಡ್ತಾ ಇರ್ಬೋದು ನೀವು. ಇವ್ರು ಮಾಡ್ತಿರೋ ಈ ಶ್ರಮಕ್ಕೋಸ್ಕರ ಆದರೂ ಲೈಕ್ ಮಾಡಿ. ಶಕ್ತಿಮಾನ್ ನಿಮ್ದೆಲ್ಲ ಫ್ರೂಟ್ ಸಲಾಡೇನಾ? ಕೊತ್ತಂಬರಿ ಸೊಪ್ಪು ರಾತ್ರಿ 2 ಗಂಟೆಗೆ ಹೋಗಿ ತಗೊಬಂದಿದ್ದು. ಹಾರ್ಡ್ ವರ್ಕ್. ಅರ್ಧ ಕೆಲಸ ನಾನೇ ಮಾಡ್ಕೊಟ್ಟಿದ್ದೀನಿ. ಇದೇನು ಮಾಡ್ತಾ ಇದ್ದೀರಾ? ಇದು ಮುಂಚೆ ಸಣ್ಣ ಸಣ್ಣ ಮೂರ್ಬೇಕಂತೆ. ಸ್ಪೆಷಲ್ ಬಜಿಲ್ ಆಗ್ತಾ ಉಂಟು. ಹಾಗೆ ಅವಳು ಹೇಳ್ದಾಗೆ ಈಗ ಇಲ್ಲಿ ಕ್ಯಾರೆಟ್ ಲಡ್ಡು ರೆಡಿ ಆಗ್ತಾ ಉಂಟು. ಮಾಡ್ಬೇಕಲ್ಲ ಅಷ್ಟು ಒಳ್ಳೇದಾಗಿ. ಚೆನ್ನಾಗಿ ಸ್ಮೈಲ್ ಕೊಡ್ತಾ ಮಾಡು. ಸೊ ಗೈಸ್, ಇದು ನಮ್ಮ ಫೈನಲ್ ಲುಕ್ಕು. ಟೋಟಲ್ ನಾವು 23 ಐಟಮ್ಸ್ ಏನೋ ಮಾಡಿದ್ವಿ.
ಆ್ಯಕ್ಚುಲಿ ಈಗ ಈ ಒಂದು ಕಾಂಪಿಟೇಷನ್ ಪ್ರೈಸ್ ಏನಿದೆಯೋ ಅದು ಇನ್ನು ಜಡ್ಜಸ್ ಬಂದು ಅಂದರೆ ಕಾಲೇಜ್ ಲೆಕ್ಚರ್ಸ್ ಬಂದು ಟೇಸ್ಟ್ ಮಾಡಿ ನೋಡಿ ಮತ್ತೆ ಅನೌನ್ಸ್ ಮಾಡ್ತಾರೆ. ಸೊ ಈಗ ನಾವು ಜಡ್ಜಸ್ಸನ್ನು ಕರೆಯೋ ಸಮಯ. ಸೊ ಲೆಟ್ಸ್ ವೆಲ್ಕಮ್ ದೆಮ್. ಜಡ್ಜಸ್ ಎಲ್ಲ ಟೇಸ್ಟ್ ಮಾಡಿ ಹೋದ್ಮೇಲೆ ಕಾಲೇಜ್ ಎಲ್ಲ ಕ್ಲಾಸ್ ಸ್ಟೂಡೆಂಟ್ಸ್ ಕೂಡ ಎಂಟರ್ ಆಗಿದ್ದರು ಟೇಸ್ಟ್ ನೋಡಲಿಕ್ಕೆ ಅಂತ. ಸೊ ಇದೆಲ್ಲ ಆದಮೇಲೆ ಈ ಪ್ರೈಸ್ ಅನೌನ್ಸ್ಮೆಂಟು ಆ್ಯಕ್ಚುಲಿ ನಾಳೆ ನಮ್ಮ ಕಾಲೇಜಲ್ಲಿ ಟ್ರೆಡಿಷ್ನಲ್ ಡೇ ಇದೆ, ಆವಾಗ ಅನೌನ್ಸ್ ಮಾಡ್ತಾರೆ. ಸೊ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.